ನಮಸ್ಕಾರ. 8ನೇ ಅವತಾರ ಶ್ರೀ ಕೃಷ್ಣಾವತಾರ. ವೀರ ಭೂಪಾಲರನ್ನು ಮಣ್ಣು ಮುಕ್ಕಿಸಿದ ಶೂರಗೋಪಾಲ. ಪರೀಕ್ಷಿತ್ ರಾಜ: ಶುಕ್ಲಾಚಾರ್ಯರೇ, ಭೂದೇವಿಯು ಗೋರೂಪವನ್ನು ಏಕೆ ತಾಳಿದಳು? ಶುಕ್ರಾಚಾರ್ಯ: ಅಸಂಖ್ಯಾತ ರಾಕ್ಷಸರು ಹುಟ್ಟಿ ಸಜ್ಜನರಿಗೆ ಪೀಡೆಯನ್ನುಂಟು ಮಾಡಿದರು. ಪರೀಕ್ಷಿತ್: ಅದು ಅವರ ಸ್ವಭಾವ, ಅದರಿಂದ ಈ ಭೂದೇವಿಗೇಕೆ ದುಃಖ? ಶುಕ್ಲಾಚಾರ್ಯ: ಅವಳ ಪತಿಯನ್ನು ನಿಂದಿಸುವ ಜನರೇ ಬಹಳವಾದರು. ಪರೀಕ್ಷಿತ್ ರಾಜ: ಅವಳ ಪತಿ ಯಾರು? ಶುಕ್ಲಾಚಾರ್ಯ: ಅವಳ ಪತಿ ವಿಷ್ಣು. ಅವನ ದ್ವೇಷಿಗಳೇ ರಾಕ್ಷಸರಲ್ಲವೇ? ಪರೀಕ್ಷಿತ್: ಹೌದು. ಆಗಲಿ, ತನ್ನಷ್ಟಕ್ಕೆ ತಾನು ದುಃಖಿಸಲಿ. ಶುಕ್ಲಾಚಾರ್ಯ: ಹಾಗೆ ಸುಮ್ಮನೆ ದುಃಖಿಸಲಿಲ್ಲ. ಕಣ್ಣೀರು ಸುರಿಸುತ್ತಾ ಬ್ರಹ್ಮನ ಬಳಿ ಹೋದಳು. ಖಿನ್ನಳಾಗಿ ಅವನಿಗೆ ಶರಣಾಗತಳಾದಳು. ತನ್ನ ವ್ಯಸನವನ್ನು ತೋಡಿಕೊಂಡಳು. ಪತಿವ್ರತ ಸ್ತ್ರೀಯರಿಗೆ ಅದೊಂದು ಭಾರ. ಪರೀಕ್ಷಿತ್ ರಾಜ: ಆಗ ಬ್ರಹ್ಮನೇನು ಮಾಡಿದನು? ಶುಕ್ಲಾಚಾರ್ಯ: ಕರುಣೆ ತೋರಿಸಿ ಶಿವ, ಮಹೇಂದ್ರ ಮೊದಲಾದ ಸಮಸ್ತ ದೇವತೆಗಳೊಂದಿಗೆ ಕ್ಷೀರ ಸಮುದ್ರದ ದಂಡೆಗೆ ಹೋದನು. ಪರೀಕ್ಷಿತ್ ರಾಜ: ಅಲ್ಲಿ ಬ್ರಹ್ಮನು ಮಾಡಿದುದೇನು? ಶುಕ್ಲಾಚಾರ್ಯ: ಸೂಕ್ತದಿಂದ ವಿಷ್ಣುವನ್ನು ಏಕಾಂತ ಚಿತ್ತದಿಂದ ಸ್ತುತಿಸಿದನು. ಪರೀಕ್ಷಿತ್ ರಾಜ: ವಿಷ್ಣುವು ಆ ಸ್ತೋತ್ರಕ್ಕೆ ಮೆಚ್ಚಿದನೇ? ಶುಕ್ಲಾಚಾರ್ಯ: ಹೌದು, ಮೆಚ್ಚಿ ಆಕಾಶವಾಣಿಯ ಮುಖಾಂತರ ವಿಷ್ಣುವು ಮಾತನಾಡಿದನು. ಪರೀಕ್ಷಿತ್ ರಾಜ: ಅದೇನು? ಶುಕ್ಲಾಚಾರ್ಯ: ನೀವೆಲ್ಲರೂ ನಿಮ್ಮ ಪತಿಯರೊಡನೆ ಪಾಂಡವ ಹಾಗೂ ಯಾದವ ಕುಲದಲ್ಲಿ ಜನಿಸಿರಿ. ಪರೀಕ್ಷಿತ್ ರಾಜ: ವಿಷ್ಣುವು ಜನಿಸುವುದಿಲ್ಲವೇ? ಶುಕ್ಲಾಚಾರ್ಯ: ಅವನು ಗರ್ಭವಾಸ ಅನುಭವಿಸಲಾರನು. ಪರೀಕ್ಷಿತ್ ರಾಜ: ಹಾಗಾದರೆ ಅವನು ಹುಟ್ಟುವ ಬಗೆ ಹೇಗೆ? ಶುಕ್ಲಾಚಾರ್ಯ: ಒಮ್ಮಿಂದೊಮ್ಮೆ ವಾಸುದೇವ ದೇವಿಕೆಯರಿಗೆ ರಾತ್ರಿ ದರ್ಶನ ಕೊಡುವನಂತೆ. ಪರೀಕ್ಷಿತ್ ರಾಜ: ಆ ವಿಷ್ಣುವು ಶಂಖ, ಚಕ್ರ, ಗದ, ಪದ್ಮಗಳನ್ನು ಧರಿಸಿ ದೊಡ್ಡವನಾಗಿಯೇ ಈ ಭೂಲೋಕದಲ್ಲಿ ಎಲ್ಲರ ಕಣ್ಣಿಗೆ ಕಂಡಿರುವೆನೇನು? ಶುಕ್ರಾಚಾರ್ಯ: ಹಾಗೇನಿಲ್ಲ. ಅವನು ಕೂಸಾಗಿ ಹುಟ್ಟಿದಾಗಲೇ ಒಬ್ಬೊಬ್ಬ ರಾಕ್ಷಸಿಯರನ್ನು ಸಂಹರಿಸಿರುವನು. ಇದೇ ಅವನು ಕನಸಾಗಿನಿಂದ ವೈಕುಂಠಕ್ಕೆ ಹೋಗುವವರೆಗೆ ಮಾಡಿದ ಕಾರ್ಯ. ಪರೀಕ್ಷಿತ್ ರಾಜ: ಸ್ವಾಮಿನ್ ಶುಕ್ಲಾಚಾರ್ಯರೇ, ಶ್ರೀಕೃಷ್ಣನು ಬಾಲ್ಯದಲ್ಲಿಯೇ ಇಂತಹ ಅದ್ಭುತನಾಗಿಯೂ ಮಹಾಶೂರನಾಗಿಯೂ ಅಸುರರನ್ನು ಸಂಹರಿಸಿ ಸಜ್ಜನರನ್ನು ಕಾಪಾಡಿದ ಸಂಗತಿಯನ್ನು ನನಗೆ ಸವಿಸ್ತಾರವಾಗಿ ಹೇಳೋಣವಾಗಲಿ. ನನಗೆ ಆ ಮಹಿಮೆಗಳನ್ನು ಕೇಳಲು ಬಹಳ ಉತ್ಸುಕೆಯಾಗಿದೆ. ಶುಕ್ಲಾಚಾರ್ಯ: ಕೇಳು ರಾಜ. ಸೂರ್ಯವಂಶದಲ್ಲಿ ವಿಷ್ಣುವು ರಾಮಚಂದ್ರನಾಗಿ ಅವತರಿಸಿ ಕೋಟ್ಯಾನುಕೋಟಿ ರಾಕ್ಷಸರನ್ನು ಯಮನ ಮನೆಗೆ ಕಳಿಸಿದ್ದನ್ನು ನಿನಗೆ ಹೇಳಿದಂತೆ ಶ್ರೀಕೃಷ್ಣನ ಬಲ ಹಾಗೂ ಜ್ಞಾನ ಕಾರ್ಯಗಳು ಬಲು ಚಮತ್ಕಾರವಿರುವುದರಿಂದ ಅವುಗಳನ್ನು ಹೇಳುವೆ. ಈಗಿನ ಉತ್ತರ ಪ್ರದೇಶದಲ್ಲಿಯ ಮಥುರಾ ನಗರದಲ್ಲಿ ಶೂರಸೇನಾ ದೇಶಗಳಿಗೆ ಅಧಿಪತಿಯಾದ ಶೂರ ಎಂಬ ರಾಜನಿದ್ದನು. ಅವನಿಗೆ ವಸುದೇವನು ಮಗನಾಗಿದ್ದನು. ಅವನಿಗೆ ದೇವಕಿಯನ್ನು ಕೊಟ್ಟು ವಿವಾಹ ಮಾಡಲಾಯಿತು. ರಥದಲ್ಲಿ ವಸುದೇವ ದೇವಕಿಯರನ್ನು ಕುಳ್ಳಿರಿಸಿ ಕಂಸನು ಸಾರಥಿಯಾಗಿ ಅದನ್ನು ನಡೆಸುತ್ತಿರುವಾಗ, ಮೂಢ ಕಂಸ, ನೀನು ಪ್ರೀತಿಯಿಂದ ಲಾಲಿಸುವ ಈ ನಿನ್ನ ತಂಗಿಯ 8ನೆಯ ಗರ್ಭದಲ್ಲಿ ನಿನಗೆ ಮೃತ್ಯು ದೇವತೆಯು ಸನ್ನಿಹಿತನಾಗುವನು ಎಂಬುದಾಗಿ ಆಕಾಶವಾಣಿಯಾಯಿತು. ಅದನ್ನು ಕೇಳಿ ಕಂಸನು ರಥದಿಂದ ಕೆಳಗೆ ಧುಮುಕಿದನು. ದೇವಕಿಯ ಹೆರಳನ್ನು ಹಿಡಿದು ಎಳೆದು ಅವಳನ್ನು ಸಂಹರಿಸಲು ಖಡ್ಗವನ್ನು ಮೇಲಕ್ಕೆ ಎತ್ತಿದನು. 8ನೆಯ ಮಗು ಹುಟ್ಟುವವರೆಗೆ ಕಾಯುವುದೇಕೆ? ಈಗಲೇ ಕೊಂದು ಬಿಟ್ಟರೆ ಇವಳ ಗರ್ಭದಿಂದ ಹುಟ್ಟುವ ನನ್ನ ವೈರಿಗಳನ್ನು ಸದೆ ಬಡಿದಂತಾಗುವುದೆಂಬ ಭಾವನೆಯಾಗಿತ್ತು ಕಂಸರಾಜನಿಗೆ. ಈ ಕ್ರೂರ ನೀಚ ಕೃತ್ಯವನ್ನು ಕಂಡು ಕಂಸನ ಭಾವ ವಸುದೇವನು ತಾಳ್ಮೆಯಿಂದ, ಎಲೆ ಕಂಸರಾಜ, ವಿವಾಹದ ಮೆರವಣಿಗೆಯು ನಡೆದಿದೆ. ಈಗ ಇವಳನ್ನು ಕೊಲ್ಲಬಹುದೇ? ಎಂದೂ ಇಲ್ಲ. ದಯೆ ತೋರು. ಮೃತ್ಯುವು ನಮ್ಮ ದೇಹ ಹುಟ್ಟಿದಾಗಲೇ ನಮ್ಮನ್ನು ಹಿಂಬಾಲಿಸಿ ಬರುತ್ತದೆ. ಪ್ರಾಣಿಗಳು ಒಂದಿಲ್ಲ ಒಂದು ದಿನ ಸಾಯಲೇಬೇಕು. 100 ವರ್ಷ ಬದುಕಿದರೂ ಸಾವು ತಪ್ಪದು. ಅದಕ್ಕೇಕೆ ಚಿಂತೆ? ಇರಲಿ, ಕೇಳು. ಇವಳು ನಿನ್ನ ತಂಗಿ. ಇಂದು ಮದುವೆಯಾಗಿದೆ. ಇವಳನ್ನು ನೀನು ಮಗಳಂತೆ ಭಾವಿಸಿ ಕಳುಹಿಸಲು ಬಂದ ನೀನು ಕೊಲ್ಲಬಹುದೇ? ಬೇಡ, ಕೊಲ್ಲಬೇಡವೆಂದು ನಿನಗೆ ಕೈಯೊಡ್ಡಿ ಬೇಡಿಕೊಳ್ಳುವೆನು. ಕರುಣಿಸು. ಇವಳಿಂದ ಮೃತ್ಯುವೆಂದು ನಿನಗೆ ಆ ಶರೀರವಾಣಿ ಹೇಳಿಲ್ಲ. ಇವಳ ಮಕ್ಕಳು ನಿನ್ನ ಮೃತ್ಯು ದೇವತೆಯಷ್ಟೇ. ನಾನು ಹುಟ್ಟಿದ ಕೂಡಲೇ ನನ್ನ ಮಕ್ಕಳನ್ನು ನಿನಗೆ ತಪ್ಪದೇ ಒಪ್ಪಿಸುವೆ. ಇವಳನ್ನು ಸಂಹರಿಸಬೇಡ ಎಂಬ ಅವನ ಮಾತಿನ ಅರ್ಥವನ್ನು ಮಾಡಿಕೊಂಡು ಕಂಸನು ಸೋದರಿಯ ಸಂಹಾರವನ್ನು ಬಿಟ್ಟು ಹೊರಟು ಹೋದನು. ವಸುದೇವನು ರಥವನ್ನು ಸಾಗಿಸಿಕೊಂಡು ತನ್ನ ಮನೆಗೆ ಬಂದನು. ಕಾಲ ಕಳೆದಂತೆ ದೇವಕಿಯು ಗರ್ಭವತಿಯಾಗಿ 8 ಪುತ್ರರನ್ನು ಒಬ್ಬಳೇ ಆದ ಮಗಳನ್ನು ಹಡೆದಳು.
ಹಿರಿಯ ಮಗನಿಗೆ ಕೀರ್ತಿವಂತನೆಂದು ನಾಮಕರಣವಾಯಿತು. ವಸುದೇವನು ಕಂಸನಿಗೆ ಈ ಮೊದಲ ಮಾತು ಕೊಟ್ಟಂತೆ ತನ್ನ ಮೊದಲನೆಯ ಸುಕುಮಾರನನ್ನು ಕಂಸನಿಗೆ ಒಪ್ಪಿಸಿದನು. ಕಂಸನು ಆ ಮಗುವಿನ ಗುಂಗುರು ಕೂದಲು, ಮುದ್ದು ಮುಖ ನೋಡಿದನು ಹಾಗೂ ವಸುದೇವನ ರಾಜನಿಷ್ಠ ಕರ್ತವ್ಯ ದಕ್ಷತೆಯನ್ನು ಕಂಡು ನಗುತ್ತಾ, ಈ ಮಗು ನನ್ನ ಮೃತ್ಯು ಅಲ್ಲ, 8ನೆಯದೇ ಬಾನುಲಿ ಹೇಳಿದ್ದರಿಂದ ಇದನ್ನು ಸಂಹರಿಸಲಾರೆನೆಂದು ತನ್ನ ಭಾವನೆಗೆ ತಿರುಗಿಕೊಟ್ಟನು. ದೇವಕಿಯು ತನ್ನ ಮಗುವನ್ನು ಪಡೆದು ಹರ್ಷಭರಿತಳಾದಳು. ಇತ್ತ ದೇವಕಾರ್ಯ ಧುರಂಧರನಾದ ನಾರದನು, ಕಂಸ, ನೀನು ಹಾಗೂ ನಿನ್ನ ಅನುಯಾಯಿಗಳು ಅಸುರರು, ವಸುದೇವ ದೇವಕಿಯರು ದೇವಾಂಶ ಸಂಭೂತರು, ಯಾದವರೆಲ್ಲರೂ ವಿಷ್ಣುವಿನ ಅನುಯಾಯಿಗಳು, ಅವರೆಲ್ಲ ದೇವತೆಗಳು. ಆದ್ದರಿಂದ ಅವರೊಡನೆ ಸರಸವಾಡುತ್ತಾ ಹೋದರೆ ನಿನ್ನ ವೈರಿಗಳು ನಿನ್ನನ್ನು ಹಿಮ್ಮಟ್ಟಿಸುವರು. ಸ್ವಲ್ಪ ದಿನಗಳಲ್ಲಿಯೇ ಶ್ರೀಹರಿಯು ಅವತರಿಸಲಿರುವನು. ನೀನು ದೇವತೆಗಳನ್ನು ಸಂಹರಿಸದಿರುವುದು ನಿನ್ನ ದೌರ್ಬಲ್ಯವೇ ಆಗಿದೆ. ಹೀಗೆ ತಿಳಿಸಿ ಬ್ರಹ್ಮಪುತ್ರನು ಕಂಸನ ಕಿವಿಯಲ್ಲಿ ಊದಿ ಹೊರಟು ಹೋದನು. ಅದೇ ಕ್ಷಣದಲ್ಲಿ ಕಂಸನು ವಿಚಾರಿಸಿ ಮೊಟ್ಟ ಮೊದಲು ವಸುದೇವ ದೇವಕಿಯರನ್ನು ಕಾರಾಗೃಹದಲ್ಲಿ ಇರಿಸಿದನು. ಯದು ಭೋಜ ದೇಶಗಳಿಗೆ ಅಧಿಪತಿಯಾಗಿದ್ದ ಭಗವದ್ಭಕ್ತನಾದ ಹಾಗೂ ತನ್ನ ತಂದೆಯಾದ ಉಗ್ರಸೇನ ರಾಜನನ್ನು ಕಾರಾಗೃಹದಲ್ಲಿಟ್ಟು ತಾನೇ ರಾಜನಾದನು. ತಂದೆ, ತಾಯಿ, ಸಹೋದರರು, ಬಂಧು ಬಳಗದವರೆನ್ನದೇ ಅವರನ್ನೆಲ್ಲ ಬಂಧಿಸಿ ಪೀಡಿಸಿದನು. ಹಿಂದಕ್ಕೆ ವಿಷ್ಣುವಿನಿಂದ ಕೊಲ್ಲಲ್ಪಟ್ಟ ಕಾಲನೇಮಿಯೇ ತಾನೆಂದರಿತು ಯದುಗಳನ್ನು ಮೇಲಿಂದ ಮೇಲೆ ಪೀಡಿಸುತ್ತಿದ್ದನು. ತಂಗಿಯಾದ ದೇವಕಿಯ 6 ಪುತ್ರರನ್ನು ಸಂಹರಿಸಿಬಿಟ್ಟನು. ಶೂರಸೇನ ದೇಶಕ್ಕೂ ತಾನೇ ಅಧಿಪತಿಯಾದನು. ಪ್ರಲಂಬ, ಬಕ, ಚಾಣೂರ, ತೃಣಾವರ್ತ, ವಾಹಾಶನ, ಮುಷ್ಟಿ, ಕಾರಿಷ್ಟ, ಪೂತನ, ದ್ವಿವಿಧ, ಕೇಶಧೇನುಕ ಮೊದಲಾದ ದಾನವರ ಸಹಾಯವನ್ನು ಪಡೆದು ಮದವೇರಿ ಯದುಗಳೊಡನೆ ಕದನ ಹೂಡಿದನು. ಆದ್ದರಿಂದ ಯಾದವರು ತಮ್ಮ ಸದನಗಳನ್ನು ಬಿಟ್ಟು ನಿಷಧ, ಕುರು, ಕೋಸಲ, ವಿದರ್ಭ, ಕೇಕಯ, ಪಾಂಚಾಲಾದಿ ದೇಶಗಳಿಗೆ ಓಡಿಹೋದರು. ಕೆಲವರು ಗತ್ಯಂತರವಿಲ್ಲದೆ ಜನ್ಮಭೂಮಿಯನ್ನು ಬಿಡಲಾರದೆ ಕಂಸನನ್ನು ಅನುಸರಿಸಿಕೊಂಡು ಅಲ್ಲಿಯೇ ಜೀವಿಸತೊಡಗಿದರು. ಅವರಲ್ಲಿ ಅಕ್ರೂರನು ಒಬ್ಬನು. ದೇವಕಿಯ 7ನೆಯ ಮಗನಾಗಿ ಹುಟ್ಟಲು ಶೇಷದೇವನು ಅವಳ ಗರ್ಭದಲ್ಲಿ ತನ್ನ ತೇಜಸ್ಸನ್ನು ಇಟ್ಟನು. ವಿಷ್ಣುವು ತನ್ನ ಪತ್ನಿಯಾದ ಶ್ರೀದೇವಿಗೆ ಅಪ್ಪಣೆ ಮಾಡಿದನು, ದೇವಿ, ಗೋಕುಲಕ್ಕೆ ಹೋಗು. ಅಲ್ಲಿ ವಸುದೇವನ ಪತ್ನಿಯಾದ ರೋಹಿಣಿಯು ಗರ್ಭವತಿಯಾಗಿದ್ದಾಳೆ. ಅವಳ ಗರ್ಭದಲ್ಲಿ ದೇವಕಿ ಗರ್ಭದಲ್ಲಿದ್ದ ಪಿಂಡವನ್ನು ಸೆಳೆದು ಸ್ಥಾಪಿಸು. ಅವನೇ ನನ್ನ ಅಣ್ಣನಾಗಿ ಹುಟ್ಟಲಿ. ನಾನು ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟುವೆನು. ನೀನು ಅದೇ ದಿವಸ ಗೋಕುಲದಲ್ಲಿಯ ಯಶೋದೆಯ ಗರ್ಭದಿಂದ ಜನಿಸು. ನನಗೂ ನಿನಗೂ 2 ಗಳಿಗೆ ಅಂದರೆ 48 ನಿಮಿಷ ಅಂತರವಿರಲಿ. ನಿನಗೆ ದುರ್ಗೆ, ಭದ್ರಕಾಳಿ, ವಿಜಯ, ವೈಷ್ಣವಿ ಈ ಮೊದಲಾದ ನಾಮಕರಣವಾಗಲಿ. ರೋಹಿಣಿ ಗರ್ಭದಿಂದ ಜನಿಸಿದವನಿಗೆ ಬಲರಾಮನೆಂದು ನಾಮಕರಣವಾಗಲಿ. ಅದರಂತೆ ದೇವಿಯು ನಡೆದುಕೊಂಡಳು. ರೋಹಿಣಿಯ ಗರ್ಭವು ಬೆಳೆಯಿತು. ಇತ್ತ ಮಥುರಾ ಪಟ್ಟಣದಲ್ಲಿ ದೇವಕಿಗೆ ಗರ್ಭಸ್ರಾವವಾಯಿತು. ಜನರು ಮರುಗಿದರು. ವಿಷ್ಣುವು ವಸುದೇವನ ಹೃದಯವನ್ನು ಪ್ರವೇಶಿಸಿದನು. ದೇವಕಿಯೊಡನೆ ವಸುದೇವನು ವಿಹರಿಸಿದನು. ಅವರಿಬ್ಬರಲ್ಲಿ ಅಪೂರ್ವವಾದ ತೇಜಸ್ಸು ಉಕ್ಕೇರಿ ಬರುತ್ತಿರುವಂತೆ ಕಾಣತೊಡಗಿತು. ಜನರಿಗೆ ಅವರಿಬ್ಬರನ್ನು ಕಣ್ಣೆತ್ತಿ ನೋಡಲು ಆಗಲಿಲ್ಲ, ಏಕೆಂದರೆ ಇಬ್ಬರಲ್ಲಿಯೂ ವಿಷ್ಣುವು ತನ್ನ ತೇಜಸ್ಸನ್ನು ಇಟ್ಟಿದ್ದನು. ರೋಹಿಣಿಯ ಗರ್ಭದಲ್ಲಿ ಪ್ರವೇಶಿಸಿದ ಶೇಷದೇವನ ತಲೆಯಲ್ಲಿ ಒಂದು ಬಿಳಿಯ ಕೂದಲಿನ ರೂಪದಿಂದ ಶ್ರೀಹರಿಯು ಇರತೊಡಗಿದ್ದರಿಂದ ಅವಳು ಸುಖದಿಂದ ಗರ್ಭಿಣಿ ಜೀವನವನ್ನು ಸಾಗಿಸಿದಳು. ಶುಕ್ಲ ಕೇಶಾವತಾರವೆಂದು ಬಲರಾಮನಲ್ಲಿದ್ದು ತನಗೆ ತಾನೇ ಅಣ್ಣನೆನಿಸಿದನು. ಶ್ರೀ ಕೃಷ್ಣಾವತಾರ. ಶ್ರೀ ವಿಷ್ಣುವು ದೇವಕಿಯ ಗರ್ಭದಲ್ಲಿರುವಾಗ ಅಲ್ಲಿ ಬ್ರಹ್ಮ, ರುದ್ರ ಮುಂತಾದವರು ಬಂದು ಅವನನ್ನು ಸ್ತುತಿಸಿದರು. ಕಾರಾಗೃಹದ ಯಜಮಾನನು ಕಾರಾಗೃಹವನ್ನು ನೋಡಲಿಕ್ಕೆ ಬಂದಾಗ ಅವನಿಗೇನು ದುಃಖವಾಗುವುದಿಲ್ಲ, ಕೈದಿಗಳಿಗೆ ಮಾತ್ರ ದುಃಖ. ಅದರಂತೆ ಗರ್ಭವಾಸವೆಂಬ ಕಾರಾಗೃಹದಲ್ಲಿದ್ದೇವೆ, ನಮ್ಮನ್ನು ಅದರಿಂದ ಬಿಡಿಸು ಎಂದು ಹೇಳುತ್ತಾ ಸ್ತುತಿಸಿದವರು ದೇವತೆಗಳಾಗಿದ್ದಾರೆ. ಶ್ರಾವಣ ಮಾಸ ಬಂತು. ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಮಧ್ಯರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರವಿರುವಾಗ ಶಂಖ ಚಕ್ರಧಾರಿಯಾಗಿಯೂ ಪೀತಾಂಬರವನ್ನುಟ್ಟವನಾಗಿಯೂ ಭುಜ ಕೀರ್ತಿಗಳನ್ನು ತೊಟ್ಟವನಾಗಿಯೂ ಗದಾ ಪದ್ಮಗಳನ್ನು ಹಿಡಿದುಕೊಂಡವನಾಗಿಯೂ ತಲೆಯ ಮೇಲೆ ಕಿರೀಟ, ಹಣೆಯಲ್ಲಿ ತಿಲಕ, ಕೌಸ್ತುಭ ಮಣಿ ಕೊರಳಲ್ಲಿ, ಕರ್ಣಕುಂಡಲ ಕಿವಿಗಳಲ್ಲಿ ಇಟ್ಟುಕೊಂಡವನಾಗಿಯೂ ಶ್ರೀಹರಿಯು ದೇದೀಪ್ಯಮಾನವಾಗಿ ದೇವಕಿ ವಸುದೇವರಿಗೆ ಸಂದರ್ಶನವನ್ನಿತ್ತನು. ಆ ಸಂದರ್ಭದಲ್ಲಿ ಅವರಿಬ್ಬರು ವಿಷ್ಣುವು ತಮ್ಮ ಮಗನಾಗಿ ಅವತರಿಸಿದ್ದನ್ನರಿತು ಆಧ್ಯಾತ್ಮಿಕದ ಗಡುಚಾದ ತತ್ವಗಳನ್ನೊಳಗೊಂಡ ಸೃಷ್ಟಿ, ಸ್ಥಿತಿ, ಲಯಾದಿ ಕರ್ತೃತ್ವದ
ಬಗ್ಗೆ ಸ್ತೋತ್ರ ಮಾಡಿ ಅವನನ್ನು ತೃಪ್ತಿಗೊಳಿಸಿದರು. ತಂದೆ ತಾಯಿಗಳ ಅಪ್ಪಣೆಯ ಮೇರೆಗೆ ಅವನು ಶಿಶುವಾಗಿ ಬಾಣಂತಿಯಾದ ದೇವಕಿಯ ಬಳಿ ಮಲಗಿ ಕೈಕಾಲು ಬಡಿಯುತ್ತಾ ವಿಶಾಲ ಕಣ್ಣುಗಳನ್ನು ಮುಚ್ಚದೆ ನೋಡತೊಡಗಿದನು. ಸಾಧಾರಣ ಕೂಸಾಗಿ ಅವರಿಗೆ ಕಂಡನು ಹಾಗೂ ತನ್ನನ್ನು ಗೋಕುಲದಲ್ಲಿರಿಸಲು ಹೇಳಿದನು. ಆ ಸಮಯದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು, ಗ್ರಹಗಳು ಶಾಂತವಾಗಿ ಬೆಳಗುತ್ತಿದ್ದವು. ದಿಕ್ಕುಗಳು ಪ್ರಸನ್ನವಾಗಿದ್ದವು. ಆಕಾಶವು ನಿರ್ಮಲವಾಗಿ ಕಂಗೊಳಿಸಿತು. ಭೂಲೋಕವು ಮಂಗಳಮಯವಾಯಿತು. ಪುರಗಳು, ಗ್ರಾಮಗಳು, ಗೋಕುಲಗಳು, ವನಗಳು ಶೋಭಾ ಸಂಪನ್ನವಾದವು. ನದಿಗಳು ತಿಳಿ ನೀರಿನಿಂದ ಹರಿಯತೊಡಗಿದವು. ಸರೋವರಗಳಲ್ಲಿ ಕಮಲಗಳು ಚೆನ್ನಾಗಿ ಅರಳಿ ಸ್ವಾಗತ ನೀಡಿದವು. ವನಗಳಲ್ಲಿಯ ಮಲ್ಲಿಕಾದಿಗಳ ಸುಗಂಧವನ್ನು ಹೊತ್ತು ಮಂದಮಾರುತನು ಸಂಚರಿಸಿದನು. ಸಜ್ಜನರ ಮನಸ್ಸಿನಲ್ಲಿ ವಿಲಕ್ಷಣವಾದ ಆನಂದವು ತಾಂಡವವಾಡಿತು. ದುರ್ಜನರು ಅಸಂತುಷ್ಟರಾದರು. ದೇವತೆಗಳು ಆಕಾಶದಲ್ಲಿ ನಿಂತು ದುಂದುಭಿಗಳನ್ನು ಬಾರಿಸಿದರು. ಕಿನ್ನರು, ಗಂಧರ್ವರು ಹಾಡಿದರು. ಅಪ್ಸರೆಯರು ನರ್ತನ ಮಾಡಿದರು. ಮುನಿಗಳು, ಸುರರು ಜಯ ಜಯಕಾರ ಮಾಡಿದರು. ಮೇಘಗಳು ಮೆಲ್ಲನೆ ಗರ್ಜಿಸಿ ತಮ್ಮ ಬಣ್ಣದವನು ಹುಟ್ಟಿದನೆಂದು ಸ್ವಾಗತಿಸಿದವು. ತತಶ್ಚ ಶೌರಿರ್ ಭಗವತ್ ಪ್ರಚೋದಿತಃ ಸುತಂ ಸಮಾದಾಯ ಸೂತಿಕಾ ಗೃಹಾತ್ ಯದಾ ಬಹಿರ್ಯಂತು ಮೀಯೇಷ ತಥುರು ಜಾಯ ಯೋಗ ಮಾಯಾಜನಿ ನಂದಜಾಯಾಯ. ವಸುದೇವನು ತನ್ನ ಕೂಸನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಅವನು ತನ್ನ ತಲೆಯ ಮೇಲೆ ಹೊತ್ತು ಗೋಕುಲಕ್ಕೆ ಹೊರಟನು. ಅಲ್ಲಿ ಗೋಕುಲದಲ್ಲಿ ಶ್ರೀದೇವಿಯು ದುರ್ಗೆ ಯೋಗಮಾಯೆ ಎನಿಸಿ ಯಶೋದೆಯ ಉದರದಿಂದ ಹುಟ್ಟಿದ್ದಳು. ಅವಳ ಮಾಯೆಯಿಂದ ಕಾರಾಗೃಹದ ಮುಚ್ಚಿದ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ತೆರೆದವು. ವಸುದೇವನ ಸಂಕೋಲೆಗಳು ತಾವೇ ಬಿಚ್ಚಿದವು. ಸೂರ್ಯನು ಉದಯಿಸುತ್ತಿರುವಾಗಲೇ ಕತ್ತಲೆ ದೂರವಾಯಿತು. ಮಳೆಯು ಸಣ್ಣದಾಗಿ ಬೀಳತೊಡಗಿತು. ಶೇಷನು ಮಳೆಯ ಹನಿ ಕೂಸಿಗೆ ತಗಲಬಾರದೆಂದು ತನ್ನ ಹೆಡೆಯನ್ನು ಛತ್ತರಿಗೆ ಆಕಾರವಾಗಿ ಹರಡಿದನು. ಗೋಕುಲದ ಹಾದಿಯಲ್ಲಿ ಹರಿಯುತ್ತಿರುವ ಯಮುನೆಯು ಅಂಜಿ ಹಿಂದಕ್ಕೆ ಶ್ರೀರಾಮನಿಗೆ ಸಮುದ್ರರಾಜ ಕೊಟ್ಟಂತೆ ದಾರಿಯನ್ನಿತ್ತಳು. ರಾಗದ್ವೇಷಗಳೆಂಬ ಅವಳ ತರಂಗಗಳು ಭಂಗವಾದವು. ಶಾಂತವಾಗಿ ಸಣ್ಣದಾಗಿ ಯಮುನೆಯು ಹರಿದು ಶ್ರೀಕೃಷ್ಣನ ಸೇವೆ ಮಾಡಿದಳು. ವಸುದೇವನು ಇನ್ನೂ ಜನರು ನಿದ್ರಿಸುತ್ತಿರುವಾಗಲೇ ಗೋಕುಲವನ್ನು ಸೇರಿ ಯಶೋದೆಯ ಹಾಸಿಗೆಯ ಮೇಲಿನ ಪುತ್ರಿಯನ್ನು ತೆಗೆದುಕೊಂಡು ತನ್ನ ಕೂಸನ್ನು ಅವಳ ಹಾಸಿಗೆಯ ಮೇಲೆ ಮಲಗಿಸಿ ಮಥುರೆಗೆ ಹೊರಟನು. ಬೇಗನೆ ಕಾರಾಗೃಹವನ್ನು ಸೇರಿದನು. ಬಾಗಿಲುಗಳು ಮುಚ್ಚಿಕೊಂಡವು. ಸಂಕೋಲೆಗಳು ವಸುದೇವನನ್ನು ಪುನಃ ಬಂಧಿಸಿದವು. ಇವೆಲ್ಲಕ್ಕೂ ದುರ್ಗೆಯ ಯೋಗಮಾಯೆಯೇ ಕಾರಣವಾಗಿದೆ. ಸೆರೆಮನೆಯಲ್ಲಿ ಹೆಣ್ಣು ಕೂಸು ದೊಡ್ಡ ಧ್ವನಿಯಿಂದ ಅಳತೊಡಗಿತು. ದ್ವಾರಪಾಲಕರು ಕಾತುರರಾದರು. ಕೆಲವು ದ್ವಾರಪಾಲಕರು ಓಡಿ ಹೋಗಿ ಕಂಸನಿಗೆ ದೇವಕಿಯು ಪ್ರಸವಿಸಿದ ಸಂಗತಿಯನ್ನು ಹೇಳಿದರು. ಕಂಸನು ಎಡವುತ್ತಾ ಮುಗ್ಗುತ್ತಾ ಜಾರುತ್ತಾ ತಲೆಯ ತನ್ನ ಕೂದಲುಗಳನ್ನು ಕಟ್ಟಿಕೊಳ್ಳದೆ ಕ್ರೂರನಾಗಿ ಓಡಿ ಬಂದು ಕೂಸನ್ನು ಸೆಳೆದು ಕೊಲ್ಲಲು ಹೊಂಚು ಹಾಕಿದನು. ಅದನ್ನು ಕಂಡು ದೇವಕಿಯು ಅಳುತ್ತಾ, ಅಣ್ಣ, ಈ ಕೂಸು ನಿನ್ನ ಅಳಿಯನಲ್ಲ, ಸೊಸೆ. ಸ್ತ್ರೀ ಹತ್ಯೆ ಯೋಗ್ಯವಲ್ಲ. 6 ಮಕ್ಕಳನ್ನು ಕೊಂದಿರುವಿ. ದೇವೇಚ್ಛೆ ಇರುವಾಗ ನಿನ್ನದೇನೂ ತಪ್ಪಿಲ್ಲ. ಈ ಮಗಳನ್ನಾದರೂ ಬಿಡು. ಕೊಲ್ಲಬೇಡವೆಂದು ದೀನಳಾಗಿ ರೋಧಿಸುತ್ತಾ ನನ್ನ ಕಣ್ಣೀರನ್ನೊರೆಸು. ಇನ್ನು ಮುಂದೆ ನನಗೆ ಮಕ್ಕಳಾಗುವ ಸಂಭವವಿಲ್ಲ. ಇದೊಂದು ಹೆಣ್ಣನ್ನಾದರೂ ನೋಡಿಕೊಂಡು ಕಾಲ ಕಳೆಯುವೆ ಎಂದು ಅಂಗಲಾಚಿ ಬೇಡಿಕೊಂಡಳು. ತಂಗಿಯನ್ನು ಹಳೆದು ಗರ್ಜಿಸಿ ಅವಳ ಕೈಯಲ್ಲಿದ್ದ ಆ ಕೂಸನ್ನು ಕಿತ್ತುಕೊಂಡು ಕಾಲುಗಳಿಂದ ಹಿಡಿದೆತ್ತಿ ಬಂಡೆಗಲ್ಲಿಗೆ ಅಪ್ಪಳಿಸಿದನು. ಆ ದುರುಳನ ಕೈಯಿಂದ ಜಾರಿ ದೇವಿಯು ಆಕಾಶದಲ್ಲಿ 8 ಭುಜಗಳನ್ನು ಧರಿಸಿ ದಿವ್ಯ ರೂಪದಿಂದ ನಿಂತಳು. ಧನಸ್ಸು, ಬಾಣ, ಶೂಲ, ಗುರಾಣಿ, ಖಡ್ಗ, ಶಂಖ, ಚಕ್ರ, ಗದೆ ಹೀಗೆ 8 ಆಯುಧಗಳಿಂದ ಅವಳ ಹಸ್ತಗಳು ಅಲಂಕೃತವಾಗಿ ಕಂಸನ ಭಯವನ್ನು ಹೆಚ್ಚಿಸಿದವು. ಮೂರ್ಖ, ನನ್ನನ್ನು ಕೊಲ್ಲುವಿಯಾ? ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಸಂಹಾರಕನು ಎಲ್ಲಿಯೇ ಹುಟ್ಟಿ ಎಲ್ಲಿಯೇ ಬೆಳೆಯುತ್ತಿರುವನು. ಆದ್ದರಿಂದ ದೀನರಾದವರನ್ನು ವ್ಯರ್ಥವಾಗಿ ಹಿಂಸಿಸಬೇಡ. ಕಿಮ್ಮಯ ಹತಯ ಮಂದ ಜಾತಃ ಖಲು ತವಾಂತಕಃ ಯತ್ರ ಕ್ವಚಿತ್ ಪೂರ್ವಶತ್ರುರ್ಮಾ ಹಿಂಸಿಹಿ ಕೃಪಣಾವೃತ. ಹೀಗೆ ದುರ್ಗೆಯು ಹೇಳಿ ಮಾಯವಾದುದನ್ನು ಕಂಡು ಲಘು ಬಗೆಯಿಂದ ವಸುದೇವ ದೇವಕಿಯರ ಬಳಿಗೆ ಬಂದು ಅವರನ್ನು ಸಂಕೋಲೆಗಳಿಂದ ಬಿಡುಗಡೆ ಮಾಡಿ ಅವರ ಪಾದಗಳಿಗೆ ನಮಸ್ಕರಿಸಿ, ನಾನು ನಿಮ್ಮ ಶಿಶುಗಳನ್ನು ನಿಷ್ಕರುಣೆಯಿಂದ ಸಂಹರಿಸಿದ್ದಕ್ಕಾಗಿ ಕ್ಷಮಿಸಬೇಕೆಂದು ಕೇಳಿಕೊಂಡನು. ದೈವೇಚ್ಛೆಯಿಂದ ಆದದ್ದಾಯಿತು ಎಂದು ಹೇಳಿಕೊಳ್ಳಲಾಗಿ ವಸುದೇವನು ಭಗವದ್ದರ್ಶನ ವಿರೋಧಿಗಳಾದ ಜನರು ಅನ್ಯಥಾ ಜ್ಞಾನದಿಂದ ಪರಹಿಂಸೆ ಮಾಡುವರು. ಇರಲಿ ಹೋಗು,
ಎಂದು ಸಮಾಧಾನ ಪಡಿಸಲಾಗಿ ಕಂಸನು ಮನೆಗೆ ಹೊರಟನು. ಆ ರಾತ್ರಿಯನ್ನು ಕಳೆದು ಬೆಳಿಗ್ಗೆ ಎದ್ದು ಸಭೆಯನ್ನು ಏರ್ಪಡಿಸಿ ಮಂತ್ರಿ ಸ್ನೇಹಿತರಿಗೆ ದುರ್ಗೆಯ ವಚನವನ್ನು ತಿಳಿಸಿದನು. ಅದಕ್ಕೆ ಅವನ ಹಿತಚಿಂತಕರು ರೋಷಾವೇಶದಿಂದ, ಭೋಜರಾಜನೇ ಕೇಳು, ನಾವೆಲ್ಲರೂ ಪುರ ಗ್ರಾಮಗಳಲ್ಲಿ 10 ದಿನದೊಳಗೆ ಹುಟ್ಟಿದ ಹೆಣ್ಣು ಗಂಡು ಕೂಸುಗಳನ್ನು ಕೊಲ್ಲುವೆವು. ನಿನಗೆ ನಿನ್ನ ಶತ್ರುವಿನ ಸುಳಿವು ಇಲ್ಲದಂತೆ ಮಾಡುವೆವು. ಗೋ ಬ್ರಾಹ್ಮಣರನ್ನು ಹಿಂಸಿಸಿ ಅವರ ಯಜ್ಞ ಯಾಗಗಳನ್ನು ಕೆಡಿಸುವೆವು. ಇದರಿಂದ ದೇವತೆಗಳಿಗೆ ಆಹುತಿ ಇಲ್ಲದಂತಾಗಿ ಅವರು ತೇಜೋಹೀನರಾಗುವರು. ಅವರ ಪ್ರಿಯ ವಸ್ತುಗಳನ್ನು ನಾಶಗೊಳಿಸುವುದರಿಂದ ವಿಷ್ಣುವು ಚಿಂತೆಗೊಳಗಾಗುವನು. ಇಂತಹ ಕೃತಿಗಳಿಂದ ದೇವತೆಗಳ ಬಲ ಕುಂದಿ ಹೋಗುವುದು, ನಮ್ಮ ಅಸುರರ ಅಭಿವೃದ್ಧಿಯಾಗುವುದು. ಹೀಗೆ ಅವರು ಸಮರ್ಥನ ಮಾಡಿ ರಾಜನ ಮನಸ್ಸನ್ನು ತಿರುಗಿಸಿ ವಿಷ್ಣುವಿನ ದ್ವೇಷ ಬೆಳೆಸಿದರು. ಶತ್ರುಗಳನ್ನು ಬೇನೆಯಂತೆ ಬೇಗನೆ ನಿವಾರಿಸಬೇಕೆಂದು ವಾದಿಸಿದರು. ಅಂದಿನಿಂದ ಕಂಸನು ಕಲಹಪ್ರಿಯರಾದ ಖಳರನ್ನು ಕಳುಹಿಸಿ ಮನೆ ಹೊಕ್ಕು ಸಜ್ಜನರನ್ನು ನಾಶ ಮಾಡುವ ಕಾರ್ಯದಲ್ಲಿ ಪ್ರೋತ್ಸಾಹವನ್ನಿತ್ತನು. ಸಾಧು ಸಂತರು ಪೀಡಿತರಾದರು. ಗೋಕುಲದಲ್ಲಿ ನಂದನು ಪುತ್ರೋತ್ಸವದ ನಿಮಿತ್ತ ಹರ್ಷಭರಿತನಾಗಿ ತಾನು ಸ್ನಾನ ಮಾಡಿ ಸಿಂಗರಿಸಿಕೊಂಡನು. ವಿಪ್ರರು ಸ್ವಸ್ತಿ ವಾಚನವನ್ನು ಪಠಿಸಿದರು. ನಂತರ ಪಿತೃದೇವತೆಗಳನ್ನು ಪೂಜಿಸಿದರು. 10 ಲಕ್ಷ ಗೋವುಗಳನ್ನು ದಾನ ಮಾಡಿದನು. ಮಂದಗಮನೆಯರು ಪೀತಾಂಬರವನ್ನು, ಹಣೆಗೆ ಕುಂಕುಮವನ್ನು ತೀಡಿ ಹಚ್ಚಿಕೊಂಡು ಕಣ್ಣಿಗೆ ಕಾಡಿಗೆಯನ್ನು ಲೇಪಿಸಿ ಮನೆಯ ಕೆಲಸಗಳನ್ನು ಬದಿಗಿರಿಸಿ ಮುದ್ದು ಕೃಷ್ಣನನ್ನು ನೋಡಲು ಲವಲವಿಕೆಯುಳ್ಳವರಾಗಿ ಕಾಣಿಕೆಯಿಂದ ಸಹಿತವಾಗಿ ನಂದನ ಮನೆಗೆ ಸಾಲು ಸಾಲಾಗಿ ಬಂದರು. ಗೋಕುಲ ನಿವಾಸಿಗಳು ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಧ್ವಜ ಪತಾಕೆಯನ್ನೆತ್ತಿದರು. ತಮ್ಮ ಗೋವು ಹಾಗೂ ಕರುಗಳಿಗೆ ಅರಿಶಿಣ ಎಣ್ಣೆಯನ್ನು ಪೂಸಿ ವಸ್ತ್ರ ಕಾಂಚನ ಮಾಲೆಗಳಿಂದ ಅಲಂಕರಿಸಿದರು. ಉತ್ಸವ ಕಾಲದಲ್ಲಿ ಗೋಪಾಲಕರು ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳನ್ನು ಒಬ್ಬರ ಮೇಲೊಬ್ಬರು ಉಗ್ಗಿ ಕುಣಿದಾಡಿದರು. ಗೋರಸಗಳ ಕಾಲುವೆಗಳು ಹರಿದವು. ಬೆಣ್ಣೆಯನ್ನು ಮೋರೆಗೆ ಬಳಿದುಕೊಂಡು ಹಾಡುತ್ತಾ ಬಂದ ಗೋಪರಿಗೆ ನಂದನು ವಸ್ತ್ರಾಲಂಕಾರಗಳನ್ನು ಕೊಟ್ಟನು. ರೋಹಿಣಿಯು ಮನೆಗೆ ಬಂದ ಮಂದಗಮನೆಯರನ್ನು ಸತ್ಕರಿಸಿದಳು. ಅವರು ಹಾಡುತ್ತಾ ಹರಸುತ್ತಾ ಬಂದು ಬಾಲಕನನ್ನು ಮುದ್ದಾಡಿ ಎಣ್ಣೆ ಹಚ್ಚಿ ಎರೆದು ಮಲಗಿಸಿದರು. ಯಶೋದೆಯು ಕೂಸನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಳು. ಗೋಪಿಯರು ಆರತಿ ಮಾಡಿದರು. ಒಂದು ದಿನ ನಂದನು ಕಂಸನಿಗೆ ಕಪ್ಪು ಕಾಣಿಕೆ ಸಲ್ಲಿಸಲು ಮಥುರೆಗೆ ಬಂದನು. ಬಂಧುವೆನಿಸಿದ ವಸುದೇವನನ್ನು ಕಂಡನು. ಅವನು ನಂದನನ್ನು ಆಲಂಗಿಸಿದನು. ಸಹೋದರ, ಮಕ್ಕಳ ಆಶೆಯನ್ನು ಬಿಟ್ಟಿದ್ದ ನನಗೆ ಶ್ರೀಹರಿಯೇ ಮಗನಾಗಿ ಹುಟ್ಟಿ ಬಂದಿದ್ದಾನೆಂದು ಹೇಳಿದನು. ಅವರಿಬ್ಬರು ಅಣ್ಣ ತಮ್ಮಂದಿರು ಆಗಿದ್ದರು. ಇಬ್ಬರೂ ಶ್ರೀಹರಿಯೇ ತಮಗೆ ಮಗನಾಗಬೇಕೆಂದು ತಪಸ್ಸು ಮಾಡಿದ್ದರು. ಅವರ ತಪಸ್ಸಿಗೆ ಮೆಚ್ಚಿ ಮಗನಾಗಿ ಹರಿಯು ಅವತರಿಸಿದನು. ನಂದನು ವಸುದೇವನನ್ನು ಕುರಿತು, ನೀನು ಋಷಿಗೆ ಸಮಾನನಾಗಿರುವಿ ಎಂದು ವರ್ಣಿಸಿದನು. ವಸುದೇವನು, ನಂದ, ಕಪ್ಪವನ್ನು ಕೊಟ್ಟಿದ್ದಾಯಿತಲ್ಲವೇ, ಇನ್ನು ಬೇಗನೆ ಗೋಕುಲಕ್ಕೆ ಹೊರಟು ಬಿಡು, ಏಕೆಂದರೆ ಅಲ್ಲಿ ಅಪಶಕುನಗಳು ಕಂಡುಬರುತ್ತಲಿವೆ. ಅದನ್ನು ಕೇಳಿ ನಂದಾದಿ ಗೋಪಾಲಕರು ಎತ್ತಿನ ಬಂಡಿಯಲ್ಲಿ ಕುಳಿತು ಗೋಕುಲಕ್ಕೆ ಮರಳಿ ಬಂದರು. ಕೃಷ್ಣಾವತಾರವು ಮುಂದುವರಿಯುವುದು.